ಒಂದು 10 ಅಡಿ 15 ಅಡಿ 20 ಅಡಿ ದೂರದಲ್ಲಿದ್ದರೆ ನಮಗೆ ವಾಸನೆ ಗೊತ್ತಾಗ್ಬಿಡುತ್ತೆ. ನಾವು ತಿಂದೀವಲ್ಲ ಸರ್ ಬಾಳೆಹಣ್ಣಿನ ಸ್ಮೆಲ್ ಬರುತ್ತೆ. ಈಗ ನಾವು ದೇವ್ರ ಮರ ಅಂದರೆ ದೇವ್ರ ಮರಕ್ಕೆ ಹತ್ತಲ್ಲ. ಅದರಿಂದ ಏನ ಸರ್ಕಾರನ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಏನು ಈ ಲೋಕ ಜ್ಞಾನ ಪ್ರಪಂಚದ ಜ್ಞಾನನೇ ಗೊತ್ತಿರಲಿಲ್ಲ ನಮಗೆ. ಹೆಣ್ಣು ಮಕ್ಕಳನ್ನು ಓದಿಸ್ತೀವಿ ಸರ್, ಹೆಚ್ಚಿಗೆ ಹೋದ್ಸಲ ಕೆಲವು ತಕ್ಷಣ ಮದುವೆ ಮಾಡ್ಬಿಡ್ತಾರೆ. ಸರ್ ಇಲ್ಲೇನಲ್ಲಿ ಸರ್ ಇನ್ನು ಅದೇ ಇದು ರಾಗಿ ಜೋಳ ಇಲ್ಲಿ ಬೆಳಿತೀವಿ ಸರ್. ಅದು ಭಗವಂತನಿಗೆ ಇದು ಬಿಟ್ರೆ ಇಷ್ಟೇ ನಾವು ಭಗವಂತನಿಗೋಸ್ಕರ ಇಷ್ಟೆಲ್ಲ ಬಿಟ್ಟಿರ್ತೀವಿ. ಇನ್ನು ಬಾಕಿದೆಲ್ಲ ಕಾಫಿ ಮೆಣಸು ಸರ್. ಯಾಕಂದ್ರೆ ಕಾಫಿ ಮೆಣಸು ಅಂದರೆ ಪ್ರಾಣಿಗಳು ಏನು ಮಾಡಲ್ಲ. ಈ ರಾಗಿ ಜೋಳವನ್ನು ಹೆಚ್ಚಿಗೆ ನಾವು ಮಾಡೋಕ್ಕಾಗಲ್ಲ. ಈ ಆನೆಗಳು ಎಲ್ಲ ಬರುತ್ತೆ, ಪ್ರಾಣಿಗಳೆಲ್ಲ ಬರುತ್ತೆ, ಅದರಿಂದ ಹೆಚ್ಚಿಗೆ ಇಲ್ಲ. ನಾವು ಹೆಚ್ಚಿಗೆ ಜಾಸ್ತಿ ನಾವು ಬೆಳೆಯುವಂಥ ಬೆಳೆ ಅಂದರೆ ಇವಾಗ ಕಾಫಿ ಮೆಣಸು ಇದನ್ನ ಜಾಸ್ತಿ ಬೆಳಿತೀವಿ ಸರ್. ಇಲ್ಲಿ ಆನೆಗಳು ಬರ್ತಾವ? ಬರುತ್ತೆ ಸರ್. ದಿನ ಸರ್ ಇವಾಗ ಬೇಸಿಗೆ ಟೈಮ್ ಸರ್. ನಮ್ಮ ಇನ್ನು ಕಾರು ನಿಲ್ಲಿಸಿದಿರ ರೋಡು ದಿನ ಸಂಜೆ ಸರ್. ಇವಾಗ ಅಂದ್ರೆ ಹಲಸಿನ ಹಣ್ಣು ಟೈಮು, ಹಲಸಿನ ಕಾಯಿಗಳೆಲ್ಲ ಸರ್. ಹಲಸಿನ ಕಾಯಿಗಳಿಗೆ ಬಂದು ಜಮೀನಿಗೆ ನುಗ್ಬಿಟ್ರೆ ಏನು ಮಾಡಕ್ಕಾಗಲ್ಲ ಸರ್. ಅಲ್ಲಿ ನಾಶನ ಮಾಡ್ಬೋದು, ಎಲ್ಲ ತಿಂದೆ ಹೋಗೋದು. ಇನ್ನೇಮೇಲೆ ಸರ್ ಈ ತಿಂಗಳು ನೆಕ್ಸ್ಟ್ ತಿಂಗಳು ತುಂಬಾವರೆಗೇನು ಸರ್ ಮಳೆಗಾಲ ಬರೋವರೆಗೆ ಇವ ಆನೆ ಎಲ್ಲ ನಮ್ ಜೊತೆ ಬರ್ತಾ ಇರ್ತೇವೆ ಸರ್. ದಿನ ರಾತ್ರಿ ಓಡಿಸ್ಬೇಕು ನಾವು. ಆಮೇಲೆ ಸರ್ ನಾವು ಪ್ರತಿದಿನ ನಾವು ಕಾಡಿಗೆ ಹೋಗ್ತೀವಿ. ಪ್ರತಿದಿನ ನಾವು ಅಂದ್ರೆ ಒಂದು 10 ಕಿಲೋಮೀಟರ್ 15 ಕಿಲೋಮೀಟರ್ 20 ಕಿಲೋಮೀಟರ್ ಕಾಡಿಗೆ ಹೋಗಿದ್ದು ಬರ್ತಾ ಇರ್ತೀವಿ. ಕಾಡಿಗೆ ಹೋಗಿದ್ದು ಬರ್ಬೇಕಾದ್ರೆ ನಾವು ಗೊತ್ತಾಗ್ಬಿಡುತ್ತೆ ನಮಗೆ. ನಾವು ಯಾವ ರೀತಿ ಅಂದ್ರೆ ಕೆಲವು ನಾವು ಸ್ಮೆಲ್ಲಲ್ಲಿ ಪತ್ತೆ ಮಾಡ್ತೀವಿ ಪ್ರಾಣಿಗಳನ್ನ. ಯಾಕಂದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ ಸ್ಮೆಲ್ಲಲ್ಲಿ. ಅಂದ್ರೆ ಒಂದು 10 ಅಡಿ 15 ಅಡಿ 20 ಅಡಿ ದೂರದಲ್ಲಿದ್ರೆ ನಮ್ಗೆ ವಾಸನೆಯಲ್ಲಿ ಗೊತ್ತಾಗ್ಬಿಡುತ್ತೆ. ನಮ್ಗೆ ವಾಸನೆಯಲ್ಲಿ ಗೊತ್ತಾಗ್ಬಿಡುತ್ತೆ. ಇಂಥ ಜಾಗದಲ್ಲಿ ಪ್ರಾಣಿ ಇದೆ, ಆನೆ ಇದೆ, ಅಲ್ಲಿ ಹೋಗೋದು ಬೇಡ, ನಾವು ಅಡ್ಡ ಬಳಸ್ಕೊಂಡು ಹೋಗ್ತೀವಿ ಬೇರೆ ಬಿಟ್ಟು. ಈ ತರ ಮಾಡ್ತೀವಿ ಸರ್. ಕೆಲವು ಹಾವುಗಳನ್ನು ಅದೇ ತರ ಪತ್ತೆ ಮಾಡ್ತೀವಿ, ಸ್ಮೆಲ್ಲಲ್ಲಿ ಪತ್ತೆ ಮಾಡ್ತೀವಿ. ಈಗ ಮಂಡಲ್ದಾವು ಅಂದ್ರೆ ತಾವು ನೋಡಿದ್ರಲ್ಲ ಹೆಬ್ಬಾವು ರೀತಿ, ಹೆಬ್ಬಾವು ದೊಡ್ಡ ಹೆಬ್ಬಾವು ರೀತಿ ಬೆನ್ನ ಮೇಲೆ ಪಟ್ಟೆ ರೌಂಡ್ ಇರುತ್ತಲ್ಲ ಸರ್, ಅದು ಚಿಕ್ಕದಾಗಿರುತ್ತೆ. ಇಲ್ಲಿ ಕೊಳಕು ಮಂಡಲ್ ಅಂತ ಹೇಳ್ತೀವಿ. ಆ ಕೊಳಕು ಮಂಡಲ್ ಏನಾಗುತ್ತೆ, ಅದು ಅಕ್ಕ ಪಕ್ಕದಲ್ಲಿ ನಿಂತಿದ್ರೆ ಅದು ಯಾವ ಸ್ಮೆಲ್ ಹೊಡುತ್ತೆ ಅಂದ್ರೆ, ನಾವು ತಿಂದೀವಲ್ಲ ಸರ್ ಬಾಳೆಹಣ್ಣಿನ ಸ್ಮೆಲ್ ಬರುತ್ತೆ ಆ ಮಂಡಲ್ದಾವು. ಆಗ ನಾವು ಅಷ್ಟು ದೂರದಲ್ಲಿ ಇದ್ರೆ ಇಲ್ಲಿ ಹಾವು ಇದೆ ಸ್ಮೆಲ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಮತ್ತೆ ಹಸುರಾವು, ಈ ಸೊಪ್ಪುಗಳಲ್ಲಿ ಹಸಿರು ಗ್ರೇನ್ ಹಸಿರಾವು ಇದೆಲ್ಲ ಸರ್, ಸೊಪ್ಪುಗಳು ಸುತ್ಕೊಳ್ತಾ ಇಲ್ಲ ಅಂತದ್. ಅದನ್ನ ಯಾವ ರೀತಿ ಪತ್ತೆ ಮಾಡ್ತೀವಿ ಅಂದ್ರೆ, ನಾವು ಚಿಲ್ಲಿ ಪೌಡ್ರು ಹಾಕೊಳ್ತೀವಿ ಸಾಂಬಾರಿಗೆ, ಚಿಲ್ಲಿ ಪೌಡರ್ ವಾಸನೆ ಬರುತ್ತೆ, ಸಾಂಬಾರ್ ಪೌಡರ್ ವಾಸನೆ ಬರುತ್ತೆ. ಈ ರೀತಿಯಲ್ಲಿ ನಾವು ಕೆಲವು ಪ್ರಾಣಿಗಳನ್ನ ಪಕ್ಷಿಗಳನ್ನೆಲ್ಲ ನಾವು ವಾಸನೆಯಲ್ಲಿಯೇ ಆದಂತ ಕೂಗಂತ ಶಬ್ದದಲ್ಲಿ ಪತ್ತೆ ಮಾಡ್ಬಿಡ್ತೀವಿ, ಗೊತ್ತಾಗ್ಬಿಡುತ್ತೆ ಸರ್ ನಮಗೆ. ಆವಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅದ್ರ ಹತ್ರಕ್ಕೆ ಹೋಗಲ್ಲ, ನಾವು ಏನು ಮಾಡಲ್ಲ, ಇಲ್ಲಿದೆ, ನಾವೇ ಬೇರೆ ಕಡೆ ಹೋಗ್ತೀವಿ. ಹಾಗೆ ಈ ತರದಲ್ಲಿ ವಾಸನೆಯಲ್ಲಿ ಕಂಡುಹಿಡಿತೀವಿ ಸರ್. ಪ್ರತಿದಿನ ನಾವು ಮಾಡ್ತೀವಿ. ಈಗ ನಿಮ್ಮ ಕಾಡಿದೆಲ್ಲ ಸ್ಮೆಲ್ ಗೊತ್ತಿದ್ರು ಹತ್ರ ಈಗ ಹಾವಿದೆ ಅಂತ ವಾಸನೆ ಗೊತ್ತಾಗುತ್ತೆ, ಗೊತ್ತಾಗ್ಬಿಡುತ್ತೆ. ಹಂಗೂ ಹಾವು ಕಡಿದು ಸತ್ತಿರೋರು ಇದಾರಲ್ವಾ? ಉಂಟು, ಇದೆ. ಅದು ಹೆಂಗಾಗತ್ತೆ? ಅದು ಅಕಸ್ಮಾತ್ ಆಗಿ ಸರ್ ಗೊತ್ತಾಗದ. ಯಾಕಂದ್ರೆ ಗೊತ್ತೇ ಆಗೋದಿಲ್ಲ ತಕ್ಷಣ ನಾವು ಎಲ್ಲೋ ನಾವು, ಯಾಕಂದ್ರೆ ನಾವು ಹೋಗುವಾಗ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಕಣ್ಣೆಲ್ಲ ಜಾಸ್ತಿ ಜೇನುಗಳು ಬೆಳೆ ಗೆಡ್ಡೆ ಗೆಣಸು ಮೇಲೆ ಅದರ ಮೇಲೆ ಹೋಗಿರುತ್ತೆ. ನೋಡ್ಕೊಂಡು ಗಮನ ಮರದ ಮೇಲೆ ಎಲ್ಲಿ ಜೇನ್ ಇದೆಯೋ, ಈ ಪೊಟ್ರ ಒಳಗಡೆ ಎಲ್ಲಿದೆಯೋ, ಹಾಗೆ ಮಾಡ್ಕೊಂಡು ಒಂದೊಂದು ಸಂದರ್ಭದಲ್ಲಿ ಸಡನ್ ಆಗಿ ಗೊತ್ತಾಗಲ್ಲ. ತಕ್ಷಣ ಆ ಜ್ಞಾನ ಇದ್ದಾಗ ಆತರ ಕೇಸ್ಗಳು ಆಗ್ಬಿಡುತ್ತೆ ಸರ್. ಹಾವಿಂದ ಕರ್ತಿದ್ದಾರೆ, ಮತ್ತೆ ಆನೆಯಿಂದನೂ ಸತ್ತಿದ್ದಾರೆ, ಮತ್ತೆ ಕರಡಿಗೂ ಸಿಕ್ಕಿ ಕರಡಿಂದನೂ ಸತ್ತಿದ್ದಾರೆ. ಕರಡಿಗಳು ಇದಾವ ತುಂಬಾ ಸರ್, ಜಾಸ್ತಿ ತುಂಬಾ ಕರಡಿಗಳಿದೆ ಸರ್. ಇವಾಗ ಓಡಾಡೋದಕ್ಕೆ ಭಯ ಸರ್. ಯಾಕಂದ್ರೆ ಅದು ಆಕಸ್ಮಿಕ, ಸಡನ್ ಆಗಿ ನಾವು ಆತರ ಸಿಕ್ಕಿದಾಗ ಏನು ಮಾಡಕ್ಕಾಗಲ್ಲ. ಈಗ ಮೊದಲೆಲ್ಲ ಕರಡಿಗಳನ್ನ ತಗೊಂಡು ತಾಯ್ತಾ ಕಟ್ಟೋದಕ್ಕೆ ಅನ್ಬಿಟ್ಟು ಊರು ಬರ್ತಾ ಇದ್ರು. ಸರ್ ಕರಡಿ ಕುಣಿಸ್ಕೊಂಡೆಲ್ಲ ಹೌದೌದು ಸರ್. ಇವಾಗೆಲ್ಲ ಅದಿಲ್ಲ ಅಲ್ಲ? ಇವಾಗೆಲ್ಲ ಇಲ್ಲ ಸರ್, ಇವಾಗೆಲ್ಲ ಇಲ್ಲ. ಏನಂದ್ರೆ ಅದೊಂದು ಒಂದು ಪದ್ಧತಿ. ಕರಡಿ ಅಂದ್ರೆ ಅದು ಒಳ್ಳೆ ಅದು ಸುಮ್ಮನೆ ಆಗ ಬಂದು ಹೋದ್ರೇನೆ ಒಂದು ಔಷಧಿ ಎಲ್ಲ ಪರಿಹಾರ ಆಗುತ್ತೆ ಅನ್ನೋದು ನಂಬಿಕೆ. ಕರಡಿ ಬಂದೋದ್ರೆ ಅಂದ್ರೆ ನಾವು ಕರಡಿ ದೇವ್ರಂತ ಪೂಜೆ ಮಾಡ್ತೀವಿ, ಕರಡಿಗೂ ಪೂಜೆ ಮಾಡ್ತೀವಿ. ಆಮೇಲೆ ಹುಲಿ ದೇವರಿಗೂ ಪೂಜೆ ಮಾಡ್ತೀವಿ, ಆನೆಗೆ ಮಾಡ್ತೀವಿ. ಆಮೇಲೆ ಕಾಡೆಮ್ಮೆನಿಗೆ ನಾವು ಪೂಜೆ ಮಾಡ್ತೀವಿ. ನಮ್ಗ ಮುಖ್ಯವಾದ ದೇವರುಗಳದ್ದು ಈ ಪ್ರಾಣಿಗಳು ಸರ್. ಮತ್ತೆ ಹಾಗೆ ನಾವು ಯಾವ ರೀತಿ ಆನೆ, ಹುಲಿ, ಕರಡಿ, ಕಾಡೆಮ್ಮೆ ಇದನ್ನ ನಾವು ಯಾವ ರೀತಿ ಪೂಜೆ ಮಾಡ್ತಿದ್ದೇವೋ ಅದೇ ರೀತಿ ಮರಗಳು ಕೂಡ, ಸಂಪಿಗೆ ಮರ,
ನೇರಳೆ ಮರ, ಆಲದ ಮರ, ಇಂಚಿ ಮರ, ಈ ಮರಗಳನ್ನ ನಾವು ಪೂಜೆ ಮಾಡ್ತೀವಿ. ಅದಕ್ಕೆ ಅದೊಂದು ಮೌಲ್ಯತೆ ಕೊಟ್ಟಿರ್ತೀವಿ ನಾವು. ಆದಾಗ ಆ ಮರಗಳಿಗೆ ಈಗ ನಾವು ದೇವ್ರ ಮರ ಅಂದ್ರೆ ದೇವ್ರ ಮರಕ್ಕೆ ಹತ್ತಲ್ಲ, ಮೇಲುಗಳ ಹತ್ತಲ್ಲ ಸರ್. ಪ್ರಾಣಿಗಳಂದ್ರೆ ಆ ಪ್ರಾಣಿಗಳ ಟಚ್ ಹೋಗಲ್ಲ ನಾವು, ನಮ್ಮ ದೇವ್ರು ಅದು. ದೇವ್ರು ಅಂದ್ಬಿಟ್ಟು ನಾವು ಸುತ್ತಿ ಬರ್ತೀವಿ. ಈ ತರ ನಾವು ಪೂಜೆ ಮಾಡ್ತೀವಿ ಸರ್. ಅದರಿಂದ ನಮಗೆ ಗೊತ್ತಾಗ್ಬಿಡುತ್ತೆ, ನಾವೇ ಅಡ್ಡ ಬಳಸ್ಕೊಂಡು ಹೊಂಟೋಗ್ತೀವಿ. ಅದಕ್ಕೇನು ಏನು ಮಾಡಲ್ಲ ಸರ್, ಅದು ನಮ್ಮ ದೇವರಲ್ಲ ಸರ್, ಗೊತ್ತಾಗ್ಬಿಡುತ್ತೆ. ಹೀಗೆ ನಾವು ಮಾಡ್ಕೊಂಡು ಹೋಗ್ತೀವಿ. ನಾವು ಎಲ್ಲಾ ರೀತಿಯಲ್ಲಿ ನಾವು ಏನಪ್ಪಾ ಅಂದ್ರೆ ನಾವು ಗಿಡ ಮೂಲಿಕೆ ನಮ್ಮ ಕಾಡನ್ನೇ ನಾವು ದೇವ್ರು ಸರ್. ಅದೇ ನಂಬಿಕೆ ನಮಗೆ ಜಾಸ್ತಿ. ಭಗವಂತನ ಅದನ್ನೇ ನಾವು ಕಾಡಿಗೆ ಹೋದಾಗ ಪ್ರತಿಯೊಂದು ಹೋದಾಗ ಅದೇ ನಾವು ತಿಳಿಸ್ಕೊಡುತ್ತೆ. ಒಂದೊಂದು ಜಾಗದಲ್ಲಿ ಇವಾಗ ಮೊದಲೆಲ್ಲ ಈಗ ತಮಗೆ ಗೊತ್ತು ಸರ್, ಇವಾಗೆಲ್ಲ ಮೊಬೈಲ್ಗಳಿದೆ, ಪ್ರತಿಯೊಂದೆಲ್ಲ ಗೊತ್ತು. ಈಗ ಏನೋ ವಿಷಯ ಏನು ಸಣ್ಣ ಪುಟ್ಟ ವಿಷಯಗಳು, ಒಂದು ಹಬ್ಬ ಆಗಿರ್ಲಿ, ಒಂದು ಸತ್ಯ ಕೆಟ್ಟಿರೋದಕ್ಕೆ ಒಂದು ವಿಷಯ ಮುಗಿಸ್ಬೇಕು. ಅವಾಗೆಲ್ಲ ನಡ್ಕೊಂಡು ಹೋಗಿ ಇದು ಮಾಡಿ ನೀವೆಲ್ಲ ಇದು ಮಾಡ್ತಿದ್ರಿ, ಇವಾಗೆಲ್ಲ ಫೋನ್ ನಲ್ಲಿ ಇದು ಮಾಡ್ತೀರಾ, ಗಾಡಿಗಳನ್ನ ಹೊಂಟು ಹೋಗ್ತೀರಾ. ನಮ್ಗೆ ಯಾವ ರೀತಿ ಅದು ಸುಳಿವು ಗೊತ್ತಾಗಿದೆ, ನಾವು ಪಕ್ಷಿಗಳಲ್ಲಿ ಗೊತ್ತಾಗ್ಬಿಡುತ್ತೆ. ಹೆಂಗೆ ಪಕ್ಷಿಗಳು ಕೂಗುತ್ತೆ, ಯಾವ ತರ ಪಕ್ಷಿಗಳು ಕೂಗಿದಾಗ ನಾವು ಒಂದು ಕೆಟ್ಟದಾದಾಗ ಕೆಟ್ಟದ ಒಂದು ಪಕ್ಷಿ ನಾವು ತಿಳಿಸುತ್ತೆ. ಕುಟ್ರ ಅಂತ ಜೋರಾಗಿ ಕುಟ್ರ ಅಂತ ಒಂದು ಮರ ಇದೆಲ್ಲ ಅದು ನಮ್ಗೆ ಸಾವಿನ ಸುದ್ದಿ ತಿಳಿಸುತ್ತೆ. ಹೇಗೆ ಸರ್? ಹೇಗೆಂದ್ರೆ ನಮ್ಗೆ ಎಲ್ಲಿ ನಮ್ಮಲ್ಲಿ ಇವಾಗ ಒಬ್ರು ತೀರ್ಕೊಂಡ್ರೆ, ಬೇರೆಯವರು ನಮ್ಮ ಸ್ವಂತವರ ಬೇರೆ ಬೇರೆ ಪೋಡುಗಳಲ್ಲಿ ತೀರ್ಕೊಂಡ್ರೆ ಅದು ನಮ್ಗೆ ವಿಷಯನ ತಿಳಿಸ್ಬಿಡುತ್ತೆ. ಕುಟ್ರ ಅಂತಾರೆ ನಮ್ಗೆ ಹೇಳಿದಾಗ ಅದು ಒಂದ್ಸರಿ ಹೇಳಲ್ಲ, ಒಂದ್ 2-3 ಸರಿ ಹೇಳುತ್ತೆ. ಅವಾಗ ನಾವು ಓ ಯಾರಿಗೆ ಅಫೆಕ್ಟ್ ಆಗಿರ್ಬೋದು, ಹೌದು ಅಂತ ಹೇಳಿ ಅವಾಗ ನೋಡಿದಾಗ ಕರೆಕ್ಟ್ ಆಗಿ ಅಂದ್ರೆ ಶಕುನ ಅಂತೀವಲ್ಲ, ಶಕುನದ ಅಕ್ಕಿ, ಅದೇ ತರ ಶಕುನದ ಅಕ್ಕಿ. ಹಾಗೆ ಇನ್ನೊಂದು ಒಳ್ಳೇದಕ್ಕೂ ಹಬ್ಬಕ್ಕೂ ಕೂಡ ಪಕ್ಷಿಗಳಿದೆ, ಅದು ಕೂಗಿನ ಶಬ್ದದಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಸರ್. ಆಮೇಲೆ ಇನ್ನೊಂದು ಪಕ್ಷಿಗಳು ಏನ್ ಮಾಡುತ್ತೆ ಅಂದ್ರೆ, ಇವಾಗ ಈ ಆನೆಗಳ ಪ್ರಾಣಿ ಇದೆ, ಆನೆಗಳಿದೆ, ಆ ಆನೆ ಪಕ್ಕದಲ್ಲಿ ಇರುತ್ತೆ ಪಕ್ಷಿ. ಅದು ಈಗ ನಮ್ಗೆ ಗೊತ್ತಿಲ್ಲದೆ ನಾವು ಹೋಗ್ತಾ ಇರ್ತೀವಿ ಕಾಡಿಗೆ. ಈಗ ಹೋದಾಗ ಇನ್ನೇನು ಆನೆ ಇರುತ್ತೆ, ಅಕಸ್ಮಾತ್ ಇನ್ನೇನು ಅಟಕ್ ಮಾಡೋ ಸಂದರ್ಭದಲ್ಲಿ ಇರುತ್ತೆ. ಆ ಸಮಯದಲ್ಲಿ ಇದ್ದಾಗ ಆ ಪಕ್ಷಿನೇ ನಮ್ಗೆ ಕೂಗು ಮುಡ್ಸ್ಬಿಡುತ್ತೆ, ತಿಳಿಸ್ಬಿಡುತ್ತೆ. ಕಿಟಕಿಟ ಅಂತ ಮರ ತಕ್ಷಣ ಓ ಅದು ಇಲ್ಲಿ ಪ್ರಾಣಿ ಇದೆ, ಅಫೆಕ್ಟ್ ಆಗುತ್ತೆ, ಗೊತ್ತಾಗುತ್ತೆ. ಅವಾಗ ಸುತ್ತ ಅದು ಬೇರೆ ಪಕ್ಷಿನ ಅಥವಾ ಮರ ಕುಟ್ಕೊಂಡು? ಇಲ್ಲ, ಬೇರೆ ಪಕ್ಷಿ ಸರ್, ಬೇರೆ ಪಕ್ಷಿ ಸರ್. ಒಂದೊಂದು ಪಕ್ಷಿ ಒಂದೊಂದು ಸೂಚನೆ ಕೊಡುತ್ತೆ ಸರ್ ನಮಗೆ. ಇದು ಕೆಟ್ಟ ಶಕುನಕ್ಕೆ ಇದು ಕುಟ್ರಕ್ಕಿ. ಹಾಗೆ ಬೇರೆ ಬೇರೆದಕ್ಕೆ ನಮ್ಗೆ ಕೊಟ್ಲೆ ಅಕ್ಕಿ, ಸಿಫಿ ಅಕ್ಕಿ, ಈ ತರ ಪಕ್ಷಿಗಳಲ್ಲಿ ಸುಮಾರು ಪಕ್ಷಿಗಳಿದೆ ಸರ್. ಅದು ನಮ್ಗೆ ಸೂಚನೆಗಳು ಕೊಡುತ್ತೆ. ಈ ಮುಖಾಂತರ ನಾವು ಗೊತ್ತಾಗ್ಬಿಡುತ್ತೆ, ನಾವು ಹೋಗ್ತೀವಿ ಸರ್. ಜಾಸ್ತಿ ನಾವು ನಡ್ಕೊಂಡೆ ಓಡಾಡೋದು ಸರ್, ಜಾಸ್ತಿ ನಡೀತೀವಿ ಸರ್. ಗೆಲ್ಸಿನ ಹಬ್ಬ ಸಿಕ್ಕಿದ್ರೆ ಸರ್ ಆಗದವ. ಗೆಲ್ಸಿನ ಹಬ್ಬ ಐತೆ ಬಾ, ಅಲ್ಲಿ ನೋಡು, ಅಲ್ಲಿ ನೋಡಿಕಿ. ಹಾಗೆ ನೀವು ಬೆಟ್ಟಕ್ಕೆ ಹೋಗೋದಿಲ್ಲ ತೇರಿಗ? ಮತ್ತೆ ಹೋಗೋಣ ಬಾರಿ. ಸರಿಯಾ? ಹೇಗೆ ಅವ ಹೇಗೆ ನಿಂತಿದ್ದೆ? ಹಾಯ್ ಮತ್ತೆ ಮಕ್ಕ ಮರಿಯಲ್ಲಿ ಅವ ರೆಡಿಯಾಗಿ ಇದ್ದೇವೆ. ಹಾಯ್ ಹೋಗ ಬೆಟ್ಟಕ್ಕ ಹೋಗೋದು ಬರೋ. ನೋಡು ಇಲ್ಲಿ ಇತ್ತೇನೋ ಅದು ಗಣಕ್ಕೆ ಸೊಪ್ಪು ಸಿಕ್ಕದಿಲ್ಲ, ಇಲ್ಲ ಸೊಪ್ಪು, ಮೊನ್ನೆ ಸೊಪ್ಪು ಎಲ್ಲ ಹೋಯ್ ಮತ್ತೆ ಹೋಯ್ ಈಗ ಈಗ ಕುನ್ನೀರೆಲ್ಲ ರೆಡಿ ಇದ್ದಾರೆ. ಹಾಯ್ ಮತ್ತೆ ಇನ್ನಾರ ಅವ್ರು ಕರೆದ್ರು ಇನ್ನತ್ತ ಹೋಗೋದು ಬರಕೋತ. ಹಾ ಮಕ್ಕ ಮರಿಗಳ ಕರೆದ್ರು. ಹೀಗಾಗಿ ನಾವು ಹೇಳಿದ್ವಲ್ಲ ಸರ್, ನಾವು ವರ್ಷದಲ್ಲಿ ಒಂದು ಬಾರಿ ಬಿಳಿ ರಂಗಪ್ಪನಿಗೆ, ನಮ್ಮ ರಂಗಭವನಿಗೆ ನಾವು ಜಾತ್ರೆಯನ್ನ ಮಾಡ್ತೀವಿ. ಇದು ದೊಡ್ಡ ಜಾತ್ರೆ, ಚಿಕ್ಕ ಜಾತ್ರೆ ಮಾಡ್ತೀವಿ. ಇದು ದೊಡ್ಡ ಜಾತ್ರೆ ಇತ್ತು. ಇವಾಗ ದೊಡ್ಡ ಜಾತ್ರೆ ಆದ್ಮೇಲೆ ನೆಕ್ಸ್ಟ್ ತಿಂಗಳು ನಮ್ಮ ರಂಗಭವನಿಗೆ ಒಂದು ತೆಪ್ಪೋತ್ಸವ ಮಾಡ್ತೀವಿ. ತೆಪ್ಪೋತ್ಸವ ಅಂದ್ರೆ ನಮ್ಮಲ್ಲಿರುವಂತ ಇಲ್ಲಿ ನಾವು 9 ಕೋಡಿನ ನಾವು ಜನರು ಸೇರ್ತೀವಿ. 9 ಕೋಡಿ ಜನರು ಕೂಡ ನಾವು ಹೇಳಿದ್ವಲ್ಲ ಸರ್, ದೇವರನ್ನ ಹೊರಬೇಕು ನಾವೇಂತ ಹೇಳಿ. ದೇವ್ರನ್ನ ನಾವು ಮೇಲ್ಗಡೆ ದೇವಸ್ಥಾನದಿಂದ ನಾವೇ ದೇವರನ್ನ ಹೊತ್ಕೊಂಡು ಬಂದು ಇಲ್ಲಿ ನಾವು ಯಾವ ರೀತಿ ತೇರನ್ನ ಕಟ್ತೀವಿ, ಅದೇ ರೀತಿಲಿ ನಾವು ನೀರಿನೊಳಗಡೆ ತೆಪ್ಪವನ್ನ ಕಟ್ತೀವಿ. ನೀರೊಳಗಡೆ ಡ್ರಮ್ ಎಲ್ಲ ಹಾಕಿ ಬೊಂಬುಗಳೆಲ್ಲ ತಂದು ಆ ತೇರು ಯಾವ ರೀತಿ ಕಟ್ತೀವೋ ಅದೇ ರೀತಿಲಿ ನೀರಿನೊಳಗಡೆ ಕಟ್ತೀವಿ ನಾವು. ಅಂದ್ರೆ 7 ತೆಪ್ಪೋತ್ಸವ ಇರುತ್ತೆ ಸರ್. 7 ದಿನ ನಾವು
ದೇವರನ್ನ ಬಿಳಿಗಿರಂಗ ಸ್ವಾಮಿನ ಮೇಲೆ ದೇವಸ್ಥಾನದಿಂದ ನಾವೇ ತಕೊಂಡು ಬಂದು ಹೊತ್ಕೊಂಡು ಬಂದು ಇಲ್ಲಿ ತೆಪ್ಪನ್ನ ಆಡಿಸ್ಬಿಟ್ಟು ನಾವು ಇಲ್ಲಿ ಭಗವಂತನಿಗೆ ಇದು ಕರ್ಕೊಂಡು ಬರ್ತೀವಿ ಸರ್. ಇದು ನಮಗೆ ಸೋಮೇಶ್ವರನ ಕೆರೆ ಅಂತ ಹೇಳಿ, ಸೋಮೇಶ್ವರನ ಕೆರೆ, ಮತ್ತೆ ಇನ್ನೊಂದು ಲಿಂಗಣ್ಣನ ಕಟ್ಟೆ ಕೆರೆ ಅಂತ ಹೇಳಿ. ಇದು ನಮಗೆ ಮುಖ್ಯವಾದ ಭಗವಂತನ ಜಾಗ ಇದು. ಇದನ್ನ ನಾವು ಭಗವಂತನಿಗೋಸ್ಕರ ಉಪಯೋಗಿಸ್ಕೊತೀವಿ. ಆಮೇಲೆ ಅದೇ ಒಂದು ಕಟ್ಟೆ ಇದೆ ನೋಡಿ, ಇಲ್ಲೊಂದು ಮಂಟಪ ಇದೆ. ಇಲ್ಲಿ ದೇವರನ್ನ ತಂದು ಇಲ್ಲೇನು ಮಡಿಗೆ ಪೂಜೆ ಮಾಡಿ ಆಮೇಲೆ ನಮ್ಮೆಲ್ಲ ಬುಡಕಟ್ಟಿನವರೆಲ್ಲ ಸೇರ್ತಾರೆ. ಸೇರಿ ಇಲ್ಲ ವಿಜೃಂಭಣೆಯಿಂದ ತೆಪ್ಪೋತ್ಸವ ಮಾಡ್ತೀವಿ. ಅದಲ್ಲದೆ ಮೊದಲೆಲ್ಲ ಸರ್ ಇವಾಗ ತಾವೆಲ್ಲ ಕೇಳಿದಿರ ಒಂದು ನಾಯ ಪದ್ಧತಿ, ಪಂಚಾಯಿತಿ ಏನ್ ಮಾಡ್ಬೇಕಂದ್ರೂ ಮೊದಲು ಇಲ್ಲೇ ಮಾಡ್ತಿದ್ದ ಮೊದಲಲ್ಲಿ ಈ ತರ ಕೆರೆಗಳ ಹತ್ರ ಮಾಡ್ತಿದ್ದ. ಇವಾಗ ಬರ್ತಾ ಕಾಲ ತಕ್ಕಂತೆ ಬದಲಾವಣೆ ಆಗ್ತಾ ಈಗ ನಮ್ಮ ಪೋಡ್ ಒಳಗಡೆನೆ ಅದಕ್ಕೊಂದು ದೇವಸ್ಥಾನನೋ ಮತ್ತೆ ಮರದ ನಾವು ದೇವಸ್ಥಾನ ನೋಡಿದ್ವಲ್ಲ ಸರ್, ಅಲ್ಲೆಲ್ಲ ನಾವು ಕುತ್ಕೊಂಡು ಪಂಚಾಯಿತಿ ಮಾಡ್ತಿದ್ವಿ. ಅಂದ್ರೆ ಇದು ಸೋಮೇಶ್ವರಕ್ಕೆ ನಮ್ಮ ಭಗವಂತನ ಹೆಸರು ಮೊದಲೆಲ್ಲ ತುಂಬಾ ನೀರು ಇಡ್ಲಿ ಅಂತ ತುಂಬಾ ಇತ್ತು ಸರ್. ಅವಾಗೆಲ್ಲ ತುಂಬಾ ತೆಪ್ಪೋತ್ಸವ ಮಾಡ್ತಿದ್ದು. ಇವಾಗ ಆನೆಗಳು, ಜಿಂಕೆಗಳು, ಹುಲಿಗಳು ಎಲ್ಲ ಪ್ರತಿದಿನ ಬರುತ್ತೆ. ನಮ್ಮ ರಂಗಪ್ಪನಿಗೆ ಇಷ್ಟ ಅಂದ್ರೆ ಆನೆ, ಕರಡಿ, ಹುಲಿ ಅಂದ್ರೆ ತುಂಬಾ ಇಷ್ಟ. ಅದೆಲ್ಲ ಬಂದು ಇಲ್ಲೇನೆ ನೀರು ಕುಡ್ಕೊಂಡು ಹೋಗ್ತಾರೆ ಸರ್. ಇದು ನಮಗೆ ಭಗವಂತನಿಗೆ, ನಮ್ಮ ಬಿಳಿಗಿರಂಗ ಸ್ವಾಮಿಗೆ ನಾವು ಮಾಡುವಂತ ತೆಪ್ಪೋತ್ಸವ. ಈ ಕೆರೆ ನಾವು ಭಗವಂತನಿಗೋಸ್ಕರ ನಾವು ಮಾಡ್ತೀವಿ ಸರ್. ಈಗ 7 ದಿನ ತೆಪ್ಪೋತ್ಸವ ಮಾಡ್ತೀನಿ ಅಂದ್ರಲ್ಲ, 7 ದಿನ 7 ದಿನನೂ ಬೇರೆ ಬೇರೆ ಅಲಂಕಾರ ಮಾಡ್ತೀರಾ? ಅದೇ ಅಲಂಕಾರದಲ್ಲಿ 7 ದಿನ ತೆಪ್ಪೋತ್ಸವ ಬೇರೆ ಬೇರೆ ಅಲಂಕಾರ ಮಾಡ್ತೀವಿ. ಒಂದೊಂದ್ ದಿನಕ್ಕೂ ಒಂದೊಂದು ಅರ್ಥ ಏನಾರ ಇದೆಯಾ? ಅಂದ್ರೆ ಮಾಮೂಲಿ ಇರುತ್ತೆ ಸರ್, ಒಂದೇ ಇರುತ್ತೆ. ಅಂದ್ರೆ ಮಾಮೂಲಿ ಅಂದ್ರೆ ನಾವು ಬಿಳಿಗಿರಿ ರಂಗಪ್ಪನಿಗೆ ಲಕ್ಷ್ಮೀ ದೇವಿ ತುಳಸಮ್ಮ ಅಂತ ಇದಾರಲ್ಲ ಸರ್, ಲಕ್ಷ್ಮೀ ದೇವಿ ತುಳಸಮ್ಮ 3 ರಂಗಪ್ಪ, ಅದು 3 ದೇವರು ಕೂಡ 6 ದಿನ 5 ದಿನ ಮಾಡ್ತೀವಿ. 5 ದಿನ ಮಾಡ್ತೀವಿ ಸರ್. ಅಂದ್ರೆ ಲಕ್ಷ್ಮೀ ದೇವಿ ತುಳಸಮ್ಮ, ಬಿಳಿಗಿರಿ ರಂಗಪ್ಪ 5 ದಿನ ಅವ್ರದ್ದು ಮಾಡ್ತೀವಿ. ಲಾಸ್ಟ್ ಒಂದು ನಮ್ಮ ಸೋಲೆಗರ ತೆಪ್ಪ ಅಂತ ಇದೆ. ಸೋಲೆಗರ ತೆಪ್ಪ ಅಂದ್ರೆ ಲಾಸ್ಟ್ 6ನೇ ದಿನ. 6ನೇ ದಿನ ನಮ್ಮ ಸೋಲೆಗರ ತೆಪ್ಪ ಅಂದ್ರೆ ಅವತ್ತು ರಂಗಪ್ಪ, ಕುಸುಮಲಿ ದೇವಿ ಇಬ್ಬರೇ ಮಾತ್ರ ಬರ್ತಾರೆ. 5 ದಿನ ಲಕ್ಷ್ಮೀ ತುಳಸಮ್ಮ, ರಂಗಪ್ಪ ಒಂದು ಉತ್ಸವ ಮಾಡ್ತೀವಿ. 6ನೇ ದಿನಿಗೆ ನಮ್ಮ ಸೋಲಿಗೆ ಕುಸುಮಲಿ ಅಕ್ಕ, ಭಾವ ಇಬ್ರು ಬರ್ತಾರೆ. ಅವತ್ತು ನಮಗೆ ವಿಜೃಂಭಣೆಯಿಂದ ಅವತ್ತು ಸೋಲಿಗರ ತೆಪ್ಪ ಅಂತೀವಿ. ಅವತ್ತು ಕುಸುಮಲಿ ಅಕ್ಕ, ರಂಗಭಾವ ಇಬ್ಬರೇ ಬರ್ತಾರೆ. ಲಾಸ್ಟ್ 7ನೇ ದಿನ ಇಲ್ಲಿ ಶಿವ ಇದ್ದಾನೆ, ಗಂಗಾಧರೇಶ್ವರ ಶಿವ ಅಂತ ಹೇಳಿ ಭಗವಂತ. ಲಾಸ್ಟ್ 7ನೇ ತೆಪ್ಪ ಶಿವನ್ನ ತಕೊಂಡು ಬಂದು ಶಿವನಿಗೂ ನಾವು ಇಲ್ಲಿ ತೆಪ್ಪೋತ್ಸವ ಮಾಡ್ತೀವಿ 7ನೇ ದಿನಕ್ಕೆ ಲಾಸ್ಟ್. ಈ 7 ದಿನ ರಥೋತ್ಸವ ತೆಪ್ಪೋತ್ಸವಕ್ಕೂ ನಿಮ್ಮಲ್ಲಿ ಈಗ ಎಲ್ಲ ಪೋಡೋರೆಲ್ಲ ಸೇರ್ತಿರಲ್ಲ? ಹೌದು ಸರ್. ಹಬ್ಬದ ಅಡಿಗೆ ವೆಜ್ ಇರುತ್ತಾ, ನಾನ್ ವೆಜ್ ಇರುತ್ತಾ? ವೆಜ್ ಸರ್. ಸಸ್ಯಾಹಾರ. ಅದ್ರಲ್ಲಿ ಏನ್ ಸ್ಪೆಷಲ್? ಅದ್ರಲ್ಲಿ ಸ್ಪೆಷಲ್ ಅಂದ್ರೆ ಸರ್, ನಾವು ನಿಮ್ ಭಾವಂಗೆ ಇಷ್ಟ ಆಗಿರೋದು? ನಮಗೆ ಭಾವನಿಗೆ ಇಷ್ಟ ಆಗಿರೋದು ಸರ್ ಗೆಡ್ಡೆ ಗೆಣಸು ಜಾಸ್ತಿ. ಗೆಡ್ಡೆ ಗೆಣಸು, ಜೇನುತುಪ್ಪ, ಮತ್ತೆ ಮಾಂಸದ ಊಟ. ಮೊದಲೆಲ್ಲ ಇಲ್ಲೆಲ್ಲ ಮಾಡ್ತಿದ್ರು ಸರ್. ಇಲ್ಲೆಲ್ಲ ಈ ಹೊರಗಡೆಯಿಂದ ಬರುವಂತ ಭಕ್ತರು ಮೊದಲೆಲ್ಲ ಇಲ್ಲೇನ ಅರ್ಚನೆ ಮಾಡ್ತಿದ್ರು. ಅಂದ್ರೆಲ್ಲ ಮರಿಗಳ ತಕೊಂಡು ಬಂದು ಕಟ್ ಮಾಡ್ಕೊಂಡು ತುಂಬಾ ನಡೀತಿದ್ರು ಸರ್. ಇವಾಗ ಜಾತ್ರೆ ಇದೆ, 3-4 ದಿನ, 1 ವಾರ ಆದ್ರೂ ಜನ ಇಲ್ಲಿ ಜಾಸ್ತಿ ಇತ್ತು ಸರ್. ಇವಾಗ ಇಲ್ಲೆಲ್ಲ ಮಾಡ್ತಿದ್ರು. ಕೆರೆಗಳು ಇಲ್ಲಿ ಮರಿ ಕಟ್ಟು ಮಾಡ್ಕೊಂಡು ಇಲ್ಲಿ ಮಾಡೋದು, ಅಲ್ಲಿ ಮಾಡೋದು ಎಲ್ಲ ತುಂಬಾ ಮಾಡ್ತಿದ್ರು. ಅವಾಗ ಏನಾಗಿತ್ತು ಅಂದ್ರೆ ಅದು ಮಾಡ್ತಾ ಹೆಚ್ಚಿಗೆ ಗಲೀಜಾಗ್ತಿತ್ತು. ಅಂದ್ರೆ ಸರ್ ಪ್ಲಾಸ್ಟಿಕ್ಗಳು ಹಾಕೋದು, ಪ್ಲಾಸ್ಟಿಕ್ ಎಲ್ಲ ಅಕ್ಕಿಯಾಗೆಲ್ಲ ಗಲೀಜ್ ಮಾಡ್ಬಿಟ್ಟು ಎಲ್ಲ ಹೋಗ್ತಿದ್ರು. ಇವಾಗ ಅದರಿಂದ ಏನಾಗಿ ಅಂದ್ರೆ ಸರ್ಕಾರದಿಂದ ಅದನ್ನ ನಿಷೇಧನೆ ಮಾಡ್ಬಿಡ್ತು. ಯಾಕಂದ್ರೆ ಅದು ಪ್ರಾಣಿ ಪಕ್ಷಿಗಳಿಗೆ, ಎಷ್ಟೋ ಪ್ರಾಣಿ ಪಕ್ಷಿಗಳು ಪೇಪರ್ ಎಲ್ಲ ತಿಂದು ಎಲ್ಲ ಹೊಟ್ಟೊಳಗಡೆ ಅದು ಜೀರ್ಣ ಆಗಲ್ಲ, ಅದು ಹೊಟ್ಟೊಳಗಡೆ ಇದ್ದು ಪ್ರಾಣಿಗಳು ಸಾಯ್ತಿದ್ದವು. ಅದರಿಂದ ಏನ ಸರ್ಕಾರನ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಯಾವ ಮರಿನ ಯಾವುದೇ ಪ್ರಾಣಿ ಹಿಂಸೆ ಮಾಡಬಾರ್ದು, ಎಲ್ಲಿ ಮತ್ತೆ ಪ್ಲಾಸ್ಟಿಕ್ ಅದನ್ನ ಗಲೀಜ್ ಮಾಡಬಾರ್ದು, ಪರಿಸರವನ್ನ ಸಂರಕ್ಷಣೆ ಮಾಡ್ಬೇಕು, ಅದು ಹಾಗೆ ಮಾಡ್ಬೇಕಂತ ಹೇಳಿ ಇವಾಗ ಅದೆಲ್ಲ ತಡೆದಿದ್ದಾರೆ ಸರ್. ಯಾಕಂದ್ರೆ ನಮಗೆ ಬರುವಂತಹ ಹೊರಗಡೆಯಿಂದ ಬರುವಂತಹ ಭಕ್ತಾದಿಗಳೆಲ್ಲ ಬರ್ತಾರೆ ಸರ್. ಬಂದು ಭಗವಂತನ ಸನ್ನಿಧಾನದಲ್ಲಿ ಸ್ಮರಣೆ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಅದು ಹೋಗ್ಬೇಕು. ಬಂದಾಗ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಜನಗಳೇ ಈ ತರ ಪ್ಲಾಸ್ಟಿಕ್ ಎಲ್ಲ ಇಟ್ಟು ಹೋದಾಗ ನಮ್ಮ ಪರಿಸರ ಹಾಳಾಗುತ್ತೆ, ಎಲ್ಲ ನಾಶನ ಆಗುತ್ತೆ ಅಂತ ಹೇಳಿ ಸರ್ ಇವಾಗ ಸ್ಟಾಪ್ ಮಾಡಿದ್ದಾರೆ. ಈಗ ಅತಿ ಹೆಚ್ಚಾಗಿ ನಾವು ಕೂಡ ಅದಕ್ಕೆ ಈ ಪ್ಲಾಸ್ಟಿಕ್ ಬಗ್ಗೆನೇ ಹೆಚ್ಚಿಗೆ ನಾವು ಸ್ವಲ್ಪ ಎಲ್ಲ ಕಡೆ ತಿಳುವಳಿಕೆ ಮೂಡಿಸ್ಕೊಂಡು ಬರ್ತೀವಿ. ಹೆಚ್ಚಿಗೆ ಬರುವಂತವ್ರಿಗೆ ಪ್ಲಾಸ್ಟಿಕ್ಗಳನ್ನ ತರಬಾರ್ದು, ಕೇನುಗಳು ತಂದ್ರೆ ಟೂರಿಸ್ಟ್ ಗಳಿಗೆ ಬಂದ್ರೆ ಅದನ್ನ ಬಿಸಾಕಬಾರ್ದು, ತಕೊಂಡು ಹೋಗ್ಬೇಕಂತ ಹೇಳಿ ಇದು ಮಾಡ್ತೀವಿ, ಎಲ್ಲ ತಿಳಿಸು. ಅದರಿಂದ ಸರ್ ಇವಾಗ ಎಲ್ಲ ಸ್ಟಾಪ್ ಆಗಿದೆ ಸರ್. ಇವಾಗ ಅದಕ್ಕೆ ಇವಾಗ
ಎಲ್ಲಿಂದನೂ ಇವಾಗ ಶಿಸ್ತಾಗಿದೆ ಸರ್. ಯಾಕಂದ್ರೆ ಪರಿಸರ ನಾವು ಹಾಳು ಮಾಡಬಾರ್ದು, ಪರಿಸರ ಸಂರಕ್ಷಣೆ ಮಾಡ್ಬೇಕು, ಪ್ರಾಣಿ ಪಕ್ಷಿಗಳಿಗೆ ಏನ್ ತೊಂದರೆ ಆಗಬಾರ್ದು, ಅದನ್ನೆಲ್ಲ ಉಳಿಸ್ಬೇಕಂತ ಹೇಳಿ ಇವಾಗೆಲ್ಲ ಸ್ಟಾಪ್ ಮಾಡಿ ಹೇಗೆ ಇದೆ ಭಗವಂತನಿಗೆ ಯಾವ ರೀತಿ ಇದೆ ಹಿಂದೆಂದೇ ಯಾವ ರೀತಿ ಬಂತು ಭಗವಂತ ಅದೇ ರೀತಿ ಮಾಡ್ಬೇಕು, ಬೇರೆ ಯಾವ್ದು ನಾವು ಮನಸ್ಸು ಮಾಡಬಾರ್ದು, ಬೇರೆ ಕೆಲಸಗಳನ್ನ ಗಲಜಿ ಕೆಲಸಗಳನ್ನ ಮಾಡಬಾರ್ದು ಅಂತ ಸ್ಟಾಪ್ ಮಾಡಿದ್ದಾರೆ ಸರ್. ಆಮೇಲೆ ಇನ್ನೊಂದೇನೋ ಹೇಳಿದ್ರಿ, ಈ 2 ಕೆರೆ ಇದೆ, ಈ ಕೆರೆಗೆ ಒಂದು ಪದ್ಧತಿ ಅಂದ್ರೆ ಇಲ್ಲಿ ಒಂದು ಶುಭ ಕಾರ್ಯಗಳ ಪಂಚಾಯತಿ ಆಗ್ತಾ ಇತ್ತು, ಇನ್ನೊಂದು ಕೆರೆಯಲ್ಲಿ ಏನೋ ಸೇಮ್ ಎರಡು ಅದರ ಬಗ್ಗೆ ಸ್ವಲ್ಪ ಹೇಳಿ. ಇದು ಸೋಮೇಶ್ವರ ಕೆರೆ ಸರ್. ಇಲ್ಲೊಂದು ನಾವು ನಮ್ಮ ಪದ್ಧತಿಗಳು ನ್ಯಾಯ ಪಂಚಾಯತಿ ಅದೆಲ್ಲ ಮಾಡ್ತಿದ್ದ. ಮತ್ತೆ ಇನ್ನೊಂದು ಕೆರೆ ಇದೆ ಲಿಂಗಣ್ಣನ ಕಟ್ಟೆ ಅಂತ ಹೇಳಿ, ಅಲ್ಲಿನೂ ನಾವು ನ್ಯಾಯ ಪದ್ಧತಿ ಮತ್ತೆ ನಾವ್ ಏನ್ ಮಾಡ್ಬೇಕಾದ್ರು ನಾವು ಒಳ್ಳೇದು ಕೆಟ್ಟದ್ದು ಒಂದು ಹಬ್ಬ ಮಾಡ್ಬೇಕಾದ್ರು ಒಂದು ಕೆಟ್ಟದ ಪ್ರತಿಯೊಂದಲ್ಲಿ ಕೂತ್ಕೊಂಡು ನಾವು ನ್ಯಾಯ ಪದ್ಧತಿಯನ್ನು ಮಾಡ್ತೀವಿ. ಅಲ್ಲೊಂದು ಕೆರೆ ಇದೆ ಲಿಂಗಣ್ಣನ ಕಟ್ಟೆ ಕೆರೆ ಅಂತ. ಮೊದಲು ಸ್ಟಾರ್ಟಿಂಗು ಅಲ್ಲಿನ ತೆಪ್ಪೋತ್ಸವ ಐತಿತ್ತು. ಅದು ಅವಾಗ ಇಲ್ಲಿ ನೀರು ಜಾಸ್ತಿ ಆಗಿ ಸರ್, ಸ್ವಲ್ಪ ನೀರು ಸ್ವಲ್ಪ ಕಡಿಮೆ ಐತಲ್ಲ, ಅದರಿಂದ ಆಮೇಲೆ ಈ ಕೆರೆ ಸೋಮೇಶ್ವರ ಕೆರೆಯಲ್ಲಿ ಇಲ್ಲಿ ತೆಪ್ಪೋತ್ಸವ ಮಾಡ್ತೀವಿ. ಯಾಕಂದ್ರೆ ನಾವು 2 ಕೆರೆಯನ್ನು ನಾವು ಬಳಸ್ಕೋತೀವಿ ಸರ್. ಯಾಕಂದ್ರೆ ಸುತ್ತಮುತ್ತ ಕೆರೆ ನಾವು ಯಾಕಂದ್ರೆ ನೋಡಿ ನಾವು ಎಲ್ಲಿ ತಿರುಗಾಡ್ತೀವೋ ಸಹ ನಾವ್ ಎಲ್ಲಿ ಮಾಡ್ತೀವೋ ಅಲ್ಲಿ ಪರಿಶುದ್ಧವಾಗಿರುತ್ತದೆ. ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಆ ಕೆರೆಗಳನ್ನ ಇದ್ ಮಾಡ್ಕೊಳ್ತೀವಿ. ಇತ್ತೀಚೆಗೆ ಬರ್ತಾ ಸರ್ ಇವಾಗ ಈ ಕೆರೆಗಳಲ್ಲಿ ಇವಾಗ ಸೇರಲ್ಲ. ಅದಕ್ಕೆ ನಮ್ಮ ಪೋಡುಗಳನ್ನೇ ನಾವು ಅಲ್ಲಿನ ಒಂದು ಏನು ಪದ್ಧತಿ ಮಾಡ್ಬೇಕಾದ್ರೂ ಕೂಡ ನಮ್ಮ ಗ್ರಾಮದೊಳಗಡೆನೆ ಅಥವಾ ದೇವಸ್ಥಾನನೋ ಅಥವಾ ನಮ್ಮ ಗ್ರಾಮದೊಳಗಡೆ ಅಲ್ಲೇನೆ ಮಾಡ್ತೀವಿ ಸರ್. ಇವಾಗ ಕೆರೆನ ಮಾತ್ರ ನಾವು ಭಗವಂತನಿಗೆ ನಾವು ಪೂಜೆ ಮಾಡ್ಕೊಂಡು ಅದು ಶಿಸ್ತಾಗಿ ನೋಡ್ಕೊಳ್ತೀವಿ ಸರ್. 2 ಕೆರೆಯಿಂದ ಮಾಡ್ತೀವಿ ಸರ್. ಆಮೇಲೆ ನಿಮ್ಮ ಈ ಭಾಷೆ ಬಗ್ಗೆ ಹೇಳಿ. ನೀವು ಮಾತಾಡೋ ಭಾಷೆ ಇದೆಯಲ್ಲ, ನಮ್ಮ ಭಾಷೆ ಸರ್, ನಮ್ಮ ಭಾಷೆ ನಮ್ದು ಸೋಲಿಗ ಭಾಷೆ ಸರ್. ಸೋಲಿಗ ಭಾಷೆ ಅಂದ್ರೆ ನಮ್ಮ ಮಾತು ಒಂಥರ ನೋಡಿ, ಈಗ ನಾವು ಏನು ಮಾಡ್ತೇವೆ ಅಂದ್ರೆ ಹುಡುಗಿರ್ನ ಕುನ್ನಿ ಅಂತ ಕರಿತೀವಿ. ಕುನ್ನಿ ಹುಡುಗಿರ್ನ, ಹುಡುಗರ್ನ ಕುನ್ನ ಅಂತ ಕರಿತೀವಿ. ಕುನ್ನ ಬಡ ಎತ್ತ ಕುನ್ನಿ ಬವ್ವ ಎತ್ತವ ಮಹೇಶ ಎಲ್ಲಿ ಗೋಡೆ ಕಿತ್ತು ಇದು ಈ ತರ ನಮ್ಮ ಭಾಷೆ. ಎಲ್ಲಿ ಗೋಡೆ ಕಿತ್ತು ಏನ ತಿಂದೆ ತೀನಿ ಏನ ತಿಂದೆ ಇದು ನಮ್ಮ ತೀನಿ ಅಂದ್ರೆ ಊಟ ಮಾಡ್ದೆಯಾ ತೀನಿ ತಿಂದೆಯಾ. ಆಮೇಲೆ ಇದು ನಮ್ಮ ಭಾಷೆಯಲ್ಲಿ ಸರ್ ಕನ್ನಡನ್ನೇ ಇದರಲ್ಲಿ ಸ್ವಲ್ಪ ಹಳೆಗನ್ನಡ ಮಿಕ್ಸ್ ಇದೆ, ತಮಿಳು ಸ್ವಲ್ಪ ಮಿಕ್ಸ್ ಇದೆ ಸರ್ ನಮ್ಮ ಭಾಷೆ. ಹೆಚ್ಚಿಗೆ ಅಂದ್ರೆ ಬಹುವಚನ ಕಡಿಮೆ, ಸ್ವಲ್ಪ ಏಕವಚನ ಜಾಸ್ತಿ. ಸ್ವಲ್ಪ ಹೊಡೆದಂಗಿರುತ್ತೆ ಮಾತಿರೋದಂಗೆ, ಸ್ವಲ್ಪ ಹತ್ರ ಮರ್ಯಾದಿರಲ್ಲ, ಒಂಥರ ಡೈರೆಕ್ಟ್ ಆಗಿ ಇದ್ದಂಗೆ ಹೋಗೋದು. ಏಕಡ ಬಡ ಈ ತರ ಡೈರೆಕ್ಟ್ ಆಗಿ ಇರ್ತದ. ನೀ ಪೇಚದ್ದು ದೇನವ ಅಲ್ಲಿ ಬಗ್ಗೂರು ನಿಕಣಕೂರು ನೋಡಿದಿವೆ ಏನಮ್ಮ ನಿಮ್ಮನ್ನ ಏನು ಬಕ್ಕೊಂಡು ಏನ್ ನೋಡ್ತಾ ಇದ್ದೀರಾ ಅಂತಾರ. ಈ ತರ ಏಕವಚನ ಜಾಸ್ತಿ ನಮ್ದು ಸರ್. ಇದ್ದದಿಂದ ಡೈರೆಕ್ಟ್ ಹೇಳ್ತೀವಿ. ಕನ್ನಡನೇ ಸರ್ ಸ್ವಲ್ಪ ಹಳೆಗನ್ನಡ ಮಿಕ್ಸ್ ಇರುತ್ತೆ. ಈ ತರ ನಮ್ಮ ಭಾಷೆ. ತಮಿಳು, ಹಳೆಗನ್ನಡ, ಹೊಸಗನ್ನಡ, ಮಾಮೂಲಿ ಕನ್ನಡ ಮೂರು ಮಿಕ್ಸ್ ಆಗಿದೆ. ಎಲ್ಲ ಮಿಕ್ಸ್ ಸೋಲಿಗರ ಭಾಷೆಯಲ್ಲಿ. ಏನೆಲ್ಲ ಡಿಬ್ಬಿಗೆ ಹೋದಾವೆ ಇಲ್ಲಿ ಕುಸು ಏನ ಡಬ್ಬಿಗೆ ಹೊಡೆದಾವೆ ನೋಡ ಬೊಯ್ಯ ಅಂದರು ತೊಟ್ಟಿರಂಚೂರು. ಹೀಗೆ ನೋಡಿ ಡಬ್ಬಿಗೆ ಅಂದ್ರೆ ಕಾರುಗಳು ಏನೇನು ಈಗ ಸದ್ಯ ಬುಯ್ಯ ಅಂದ್ರು ಹೋಗ್ದೆ, ಈಗ ಸದ್ಯ ಬಾಡಿದ್ದೆಲ್ಲ ಎಂದು ಈ ತರ ನಮ್ಮ ಭಾಷೆ. ಬಾರೇ ಜಗಳೇ ಬಾರೇ ಗಜ ಬೀಜ ಆಗೋದು ಹೇಳ್ತೀವಿ. ಹಾಗಂದ್ರೆ ಗಜ ಬೀಜ ಅಂದ್ರೆ ಈ ತರ ಬಂದು ಟೆನ್ಷನ್ ಸೌಂಡ್ಗಳು ಮಾಡೋದು ಗಜ ಬೀಜ ಆಗೋದು. ಈ ತರ ನಮ್ಮ ಭಾಷೆ ಸರ್. ಹೀಗೆ ನಾವು ಮಾತಾಡ್ತೀವಿ. ಈಗ ಎಷ್ಟು ಬದಲಾಗಿದೆ ನಿಮ್ಮ ಭಾಷೆ ಈಗ ಮಾತಾಡೋದು? ಇವಾಗ ಬರ್ತಾ ಸರ್ ಬದಲಾವಣೆನೆ ಸರ್. ಫುಲ್ ಕನ್ನಡ ಇಂಗ್ಲಿಷ್ ಮಿಕ್ಸ್ ಆಗ್ಬಿಡುತ್ತೆ. ಎಲ್ಲ ಮಿಕ್ಸ್. ಇವಾಗೆಲ್ಲ ಸರ್ ತಾವು ಹೇಳ್ದಂಗೆ ಸರ್ ಅವಾಗೆಲ್ಲ ಜಾಸ್ತಿ ಅದೇ ತರ ಮಾತಾಡ್ತಿದ್ದ. ಇವಾಗ ನಾವು ಈಗ ಮುಂದೆ ಬೆಳೆತಾ ಹೋಗ್ತೀವಿ. ನಿಮ್ಮ ಜೊತೆಗೆ ನಮ್ಮ ಸಂಪರ್ಕ ಈ ತರ ಮಾಡ್ತಾ ಹೊರಗಡೆ ಆಮೇಲೆ ಸ್ಟಡಿ ಓದ್ತಾರೆ ಎಲ್ಲ. ಇವಾಗೆಲ್ಲ ಎಲ್ಲಾ ಕಡೆ ಓದಿ ಸರ್. ಇವಾಗ ನಮ್ಮ ಭಾಷೆನೆ ಸ್ವಲ್ಪ ಎಲ್ಲ ಕನ್ನಡ ಭಾಷೆನೆ. ಬರೆಯೋದೆಲ್ಲ ಕನ್ನಡನೇನಾ? ಬರೆಯೋದೆಲ್ಲ ಕನ್ನಡ ಸರ್, ಓದೋದೆಲ್ಲ ಕನ್ನಡ. ನಮ್ಮ ಭಾಷೆಗೆ ಸರ್ ಲಿಪಿ ಇಲ್ಲ ನಮ್ಮ ಭಾಷೆಗೆ. ಆಡು ಭಾಷೆ ಅಷ್ಟೇ ಮಾತಾಡ್ತೀವಿ ಅಷ್ಟೇ, ಲಿಪಿ ಏನಿಲ್ಲ. ಇದರ ಓದೋದು ಬರೆಯೋದು ಪ್ರತಿಯೊಂದೆಲ್ಲ ಕನ್ನಡನೇ ಸರ್. ಎಲ್ಲ ಕನ್ನಡನೇ ಸರ್. ನಮ್ಮ ಮಾತು ಮಾತ್ರ ಚೇಂಜ್ ಸರ್. ಆಡೋ ಭಾಷೆ ಮಾತ್ರ ಆಡು ಭಾಷೆ ಸರ್. ಈ ರೀತಿ ನಾವು ಸರ್. ಈಗ ನಿಮ್ಮ ಸೋಲಿಗರಲ್ಲಿ ಓದಿ ವಿದ್ಯಾವಂತರಾಗಿ ದೊಡ್ಡ ಪೋಸ್ಟ್ ಅಲ್ಲಿ ಇರೋರು ಯಾರು ಇದಾರ? ಸರ್ ಈಗ ಅದೊಂದು ಒಳ್ಳೆಯ ಪ್ರಶ್ನೆ ಸರ್ ತಾವು ಕೇಳಿದ್ರು. ಮೊದಲ ನಮ್ಮ ಬುಡಕಟ್ಟು ಜನಾಂಗದ ನಮ್ಗೆ ಏನು ಸರ್ ಗೊತ್ತಿತ್ತು? ವಿದ್ಯಾಭ್ಯಾಸ ಅದು ಏನು ಲೋಕಜ್ಞಾನ
ಪ್ರಪಂಚದ ಜ್ಞಾನನೇ ಗೊತ್ತಿರಲಿಲ್ಲ ನಮಗೆ. ಹ್ಮ್ ಮೊಟ್ಟ ಮೊದಲಿಗೆ ಸಹ 1981ರಲ್ಲಿ ನಮ್ಮೊಂದು ಬಿಳಿಗಿರಂಗನ ಬೆಟ್ಟಕ್ಕೆ ಒಬ್ರು ಡಾಕ್ಟರ್ ಸುದರ್ಶನ್ ಅಂತ ಹೇಳಿ ಬಂದ್ರು. ಅವ್ರು ಬಂದು ನೋಡಿದಾಗ, ಅವ್ರು ಬಂದಿದ್ದಾಗ ಸರ್ ನಮ್ಮವ್ರು ಈ ತರ ಒಂದು ಒಗ್ಗಟ್ಟಲ್ಲಿ ಇರ್ಲಿಲ್ಲ. ಕೂಡುಗಳಿತ್ತಲ್ಲ ಸರ್, ಆ ತರ ಇರ್ಲಿಲ್ಲ. ಎಲ್ಲ ಒಳಗಡೆ ಕಾಡು 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 ಒಳಗಡೆ ಇದ್ರು. ಎಲ್ಲ ಹುಲ್ಲು ಗುಡಿಸೆಗಳನ್ನ ಕಟ್ಕೊಂಡು ಒಬ್ಬೊಬ್ರು ಒಂದೊಂದ್ ಕಡೆ. ಏನಿಲ್ಲ, ಇಲ್ಲೊಂದು 3 ಕುಟುಂಬ, ಅಲ್ಲೊಂದು 3 ಕುಟುಂಬ, ಇಲ್ಲೊಂದು 4 ಕುಟುಂಬ, ಎಲ್ಲ ಚಿಕ್ಕ ಚಿಕ್ಕ ಗುಡಿಸಲುಗಳನ್ನ ನಾವು ತೋರಿಸಿದ್ವಲ್ಲ ಸರ್, ಅದೇ ರೀತಿ ಗುಡಿಸಲು ಸೇಮ್ ಸರ್, ಅದೇ ರೀತಿ ಇದ್ರು. ಏನು ಗೊತ್ತಿಲ್ಲ, ತಿಳುವಳಿಕೆನೂ ಗೊತ್ತಿಲ್ಲ ಸರ್. ನಾವು ಸುಮ್ಮನೆ ಏನು ನಮ್ಮ ಕೆಲಸ ಕಾರ್ಯಗಳು, ದಿನನಿತ್ಯ ಕೆಲಸ ಕಾರ್ಯಗಳು, ಏನ್ ತಿನ್ಬೇಕು ಉಣ್ಬೇಕು, ನಾವ್ ಏನ್ ಮಾಡ್ಬೇಕು ಅಷ್ಟೇ. ನಾವು ಪ್ರಪಂಚ ಏನು ಗೊತ್ತಿಲ್ಲ, ಹೊರಗಡೆದು ಊರುಗಳು ಏನೇನದು ಗೊತ್ತಿರಲಿಲ್ಲ. ಇಂಥೊಂದು ಸಂದರ್ಭದಲ್ಲಿ ಮೊದಲಿಗೆ ಡಾಕ್ಟರ್ ಸುದರ್ಶನ್ ಅಂತ ಹೇಳಿ ಬಂದ್ರು. ಬಂದು ನೋಡಿದ್ರು ನಮ್ಮ ಬುಡಕಟ್ಟು ಜನಾಂಗದ ನೋಡಿ, ಪಾಪ ಇವರಿಗೆ ಏನು ಗೊತ್ತಿಲ್ಲ, ತಿಳುವಳಿಕೆ ಗೊತ್ತಿಲ್ಲ, ಆರೋಗ್ಯದ ಬಗ್ಗೆ ಅರಿವು ಗೊತ್ತಿಲ್ಲ. ಇವರಿಗೆ ಏನಾದ್ರೂ ಇವರಿಗೆ ನಾವು ತಿಳುವಳಿಕೆ ಮೂಡಿಸ್ಬೇಕು, ಇವರಿಗೆ ವಿದ್ಯಾಭ್ಯಾಸವನ್ನ ಕೊಡ್ಬೇಕು, ಆರೋಗ್ಯದ ಬಗ್ಗೆ ಅರಿವು ಮೂಡಿಸ್ಬೇಕಂತ ಹೇಳಿ ಮೊಟ್ಟ ಮೊದಲಿಗೆ ಡಾಕ್ಟರ್ ಸುದರ್ಶನ್ ಬಂದು ನಮ್ಮ ಕಾಡಿನಲ್ಲಿರುವಂತ ನಮ್ಮ ಹಿರಿಕರು, ನಮ್ಮ ತಂದೆ ತಾಯಿಗಳನ್ನ ಅವರು. ನಂದೊಂದು ಸಣ್ಣ ಪ್ರಶ್ನೆ ಇದ್ರ ಮಧ್ಯೆ. ಈಗ ಆರೋಗ್ಯದ ಬಗ್ಗೆ ಏನು ಗೊತ್ತಿಲ್ಲ, ಅರಿವಿಲ್ಲ ಅಂತಿರಲ್ಲ, ಆಕ್ಚುಲಿ ಪ್ರಕೃತಿಲಿ ಆರೋಗ್ಯಕ್ಕೆ ಏನೇನ್ ಔಷಧಿ ಇದೆ ಪ್ರಾಕೃತಿಕವಾಗಿ ಅಂತ ಆಕ್ಚುಲಿ ನಿಮಗ್ ಗೊತ್ತಿರೋಷ್ಟು ಹೊರಗಡೆ ಇರೋ ಯಾರಿಗೂ ಗೊತ್ತಿಲ್ಲ. ಹೌದಲ್ಲ? ಆಹಾರ ಪದ್ಧತಿ ಯಾವ್ದು ಒಳ್ಳೇದು, ಯಾವ ಸೊಪ್ಪು ಒಳ್ಳೇದು, ಯಾವ ಗಿಡ ಗಂಟೆ ಒಳ್ಳೇದು, ಯಾವ ಹಣ್ಣು ಏನಕ್ಕೆ ಒಳ್ಳೇದು, ಯಾವ ಮರ ತಂಪು ಏನು, ಆಮೇಲೆ ನೀವು ಕುಡಿಯೋ ಗಾಳಿ ನೀರು ಪ್ರತಿಯೊಂದು ಪ್ರಕೃತಿ ನೀವು ಬೆರ್ತಿರೋದ್ರಿಂದ ನಿಮಗೆ ಆರೋಗ್ಯದ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರ್ತದೆ. ಚೆನ್ನಾಗಿ ಅದು ನಮ್ಮ ಒಳಗಡೆ ಅದು ನಮ್ಗೆ ಗೊತ್ತಿರುತ್ತೆ ಸರ್. ನೀವ್ ಹೇಳಿದ್ದಲ್ವಾ ಸರ್, ಕರೆಕ್ಟ್ ಸರ್. ಇವಾಗ ನಾವ್ ಏನಿದ್ರು ಸರ್, ಚಿಕ್ಕ ಒಂದು ಕೆಮ್ಮುಲಾದ್ರೂ ಕೂಡ ನಾವೊಂದು ಗಿಡ ಆ ಸೊಪ್ಪು ಅದನ್ನ ಅರ್ದು ಕುಡಿದು ಬಿಟ್ರೆ ನಮ್ಗೆ ವಾಸ ಆಗ್ತಿತ್ತು. ನಾವು ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆ ಊದ್ಕೊಳ್ತದೆ, ಅಂತದಕ್ಕೂ ಚಿಕ್ಕ ಒಂದು ಬಳ್ಳಿ ಬರುತ್ತೆ, ಅದನ್ನ ಬೇರನ್ನ ಅರ್ದು ಅದನ್ನ ಕುಡಿದು ಬಿಟ್ರೆ ಹೊಟ್ಟೆ ನೋವು ನಿಂತೋಗ್ಬಿಡುತ್ತೆ. ಈ ತರ ಪ್ರತಿಯೊಂದು ತಾವ್ ಹೇಳ್ದಂಗೆ ಸರ್, ನಮ್ಮಲ್ಲಿ ಔಷಧಿಗೆ ನಾವೇ ಉಪಯೋಗಿಸ್ಕೋತೀವಿ. ಕಾಡಿನಲ್ಲಿ ಸಿಗುವ ಗೆಡ್ಡೆ ಗೆಣಸು ಅದಲ್ಲೇ ನಾವು ಔಷಧಿ ಮಾಡ್ಕೊಂಡು ನಾವೇ ತಕೊಳ್ತೀವಿ. ಇವಾಗ ಹಾಗೇನೆ ಈಗ ಹೇಳಿದ್ವಲ್ಲ ಸರ್, ಸಣ್ಣ ಪುಣ್ಣ ಹೊಟ್ಟೆ ನೋವು, ಮತ್ತೆ ಹಲ್ಲು ನೋವು, ಜ್ವರ, ನೆಗಡಿ, ಶೀತ ಆದಾಗೆಲ್ಲ ನಮ್ಮಲ್ಲಿ ಒಂದು ಖಾರ ಕೊಡ್ತೀವಿ. ಕಾಳು ಮೆಣಸು, ಅದಕ್ಕೊಂದು 5 ಮೆಣಸು ಖಾರವನ್ನ ಹಾಕಿ ನಾವು ಕುಡಿದಾಗ ಶೀತ, ನೆಗಡಿ, ಕೆಮ್ಮಲೆಲ್ಲ ಹೊಂಟೋಗ್ಬಿಡುತ್ತೆ. ಈ ರೀತಿ ಸಣ್ಣ ಮೆಣಸು ಹೇಳಿದ್ರಲ್ಲ, ಸಣ್ಣ ಮೆಣಸು, ಕಾಳು ಮೆಣಸು, ಅದ್ರ ಜೊತೆ ಚಕ್ಕೆ ಬರುತ್ತೆ, ಒಂದು ಮರದ ಚೊಕ್ಕೆ. ಡಿಸೆಂಟ್ರಿ ಆದಾಗ, ಬೇದಿ ಡಿಸೆಂಟ್ರಿ ಆದಾಗ ಒಂದು ಮರದ ತೊಕ್ಕೆ ಬರುತ್ತೆ, ಜರ್ಸಿನ ತೊಕ್ಕೆ ಅಂತ ಹೇಳಿ, ಅದನ್ನ ಗುದ್ದಿ ಕುಡಿದು ಬಿಟ್ರೆ ವಾಸ ಆಗೋಯ್ತದೆ. ಅಂದ್ರೆ ನಾವು ನಮ್ಮೊಳಗಡೆನೆ ನಾವು ಏನ್ ಮಾಡ್ಬೇಕು, ನಮ್ಮ ಔಷಧಿ ಗುಣಗಳು ಏನಾದ್ರು ನಾವೇ ಕಂಡು ಹಿಡ್ಕೊಂಡು ನಾವೇ ಮಾಡ್ತಿದ್ದೋ. ಅಂದ್ರೆ ಈ ಹೊರಗಡೆ ತಿಳುವಳಿಕೆ ಮಾತ್ರ ಗೊತ್ತಿರಲಿಲ್ಲ. ಇದಕ್ಕಿಂತ ಬೇಕಾ ಸರ್? ಹೌದು ಸರ್, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಮಾತ್ರೆಗಳು ತಗೊಂಡ್ರೆ ಸೈಡ್ ಎಫೆಕ್ಟ್ ಇದೆ. ಹೊರಗಡೆ ಬಂದು ನಿಮ್ಗೆ ತಿಳುವಳಿಕೆ ಬಂದು ಓದಿ ಬರ್ದೆಲ್ಲ ಮಾಡಿ ಟ್ಯಾಬ್ಲೆಟ್ ಮೇಲೆ ಡಿಪೆಂಡ್ ಆಗಿ ಬದುಕೋದಕ್ಕೆ ಇಲ್ಲ ಸರ್. ಈ ಪ್ರಕೃತಿಲಿ ಬದುಕೋದು ಆರೋಗ್ಯಕ್ಕೆ ಒಳ್ಳೇದೇ ತಾನೆ? ಒಳ್ಳೇದು ಸರ್. ಅದು ಇವಾಗಲೂ ಹೆಚ್ಚಿಗೆ ಸರ್, ಕೆಲವರು ಹಾಸ್ಪಿಟಲ್ಗೆ ಹೋಗ್ತಾರೆ, ಅಂದ್ರೆ ನಮ್ಮಂತವ್ರು. ಇನ್ನು ಕೆಲವರು ನಮ್ಮ ವಯಸ್ಸಾದವರೆಲ್ಲ ಹಾಸ್ಪಿಟ್ಲಿಗೆ ಹೋಗಲ್ಲ, ಎಲ್ಲ ನಾರು ಬೇರೆ ಔಷಧಿ ತಗೊಳ್ತಾರೆ. ಅವಾಗ ಸರ್ ನೀವು ಹೇಳಿದ್ರಲ್ಲ ಸರ್, ವಿದ್ಯಾಭ್ಯಾಸ ಮಾಡಿಲ್ಲ ಅಂತ. ಆಗ ನಮ್ಮ ಡಾಕ್ಟರ್ ಸರ್ ಅವರು ಬಂದ್ರು. ನಮ್ಮ ಬುಡಕಟ್ಟು ಜನರಲ್ಲಿ 3 ವಿದ್ಯಾರ್ಥಿಗಳನ್ನ ತಕೊಂಡು, ಒಂದು 5 ವಿದ್ಯಾರ್ಥಿಗಳನ್ನ ತಕೊಂಡು, ಮೊಟ್ಟ ಮೊದಲಿಗೆ ಸರ್ ಒಂದು ಕಲ್ಲು ಬಂಡ ಮೇಲೆ ಹುಲ್ಲು ಗುಡಿಸಲು ಕಟ್ಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕಂತೇಳಿ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿ ಇದಲ್ಲಿ ಸರ್ ಓದಿ 3 ಜನ ಸರ್ ಅವಾಗಲಿಂದ ಸೇರಿ ಓದಿ ಅವರು ಇವಾಗ ಅವರು PhD ಮಾಡಿ ಡಾಕ್ಟರೇಟ್ ಕೂಡ ಆಗಿದ್ದಾರೆ ಇವಾಗ. ಯಾವ್ದ್ರಲ್ಲಿ? ನಮ್ಮ ಒಬ್ಬ ಕಲ್ಚರ್ ಬಗ್ಗೆ, ಮತ್ತೆ ನಮ್ಮೊಬ್ರು ಕಲ್ಚರ್ ಬಗ್ಗೆ ಸಿ ಮಾದೇಗೌಡ್ರ ಅಂತ ಹೇಳಿ, ಸಿ ಮಾದೇಗೌಡ್ರ ಅಂತ ಇದ್ದಾರೆ ಸರ್. ಅವರು PhD ಮಾಡಿ ಡಾಕ್ಟರೇಟ್ ಆಗಿದ್ದಾರೆ. ಅವರು ನಮ್ಮದ್ರ ಬಗ್ಗೆನೆ ಸ್ಟಡಿ ಮಾಡಿ ನಮಗೆ ಇನ್ನೂ ಕೂಡ ಅವರು ನಮ್ಗೆ ಮಾರ್ಗದರ್ಶನ ಕೊಟ್ಕೊಂಡು ನಾವು ಅವರ ಮುಖಾಂತರ ಹೋಗ್ತಾ ಇರೋದು. ನಾವು ಪ್ರತಿಯೊಂದು ಹೆಲ್ಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಇನ್ನೊಬ್ಬರು ರಾಮಚಂದ್ರ ಅಂತ ಹೇಳಿ, ಅವರು PhD ಮಾಡಿದ್ರು ಸರ್, ಅವ್ರು ತೀರ್ಕೊಂಡ್ರು. ಇನ್ನೊಬ್ರು M ಜಡೇಗೌಡ್ರ ಅಂತ ಹೇಳಿ ಸರ್, ಅವರು ಡಾಕ್ಟರೇಟ್ ಆಗಿ PhD ಮಾಡಿದ್ದಾರೆ. ಅವರು ಕೇರಳದಲ್ಲಿ ಪೊನ್ನಂಪೇಟೆ ಇದೆ ಸರ್, ಅಲ್ಲಿ ಪ್ರೊಫೆಸರ್ ಆಗಿ ಲೆಕ್ಚರ್ ಆಗಿದ್ದಾರೆ. ಅವರು ಹೀಗೆ ಇತ್ತೀಚೆಗೆ ದಿನಗಳಲ್ಲಿ ಸರ್ ಈಗ ಓದಿ ಪ್ರತಿಯೊಬ್ರು ಓದ್ತಾ ಇದ್ದಾರೆ. ಈಗೆಲ್ಲ ಓದಿ ಕಾಲೇಜಲ್ಲಿ ಓದ್ತಾ ಇದ್ದಾರೆ, ಡಿಗ್ರಿ ಎಲ್ಲ ಮಾಡ್ತಾ ಇದ್ದಾರೆ, BCom ಎಲ್ಲ ಮಾಡ್ತಿದ್ದಾರೆ. ಕೆಲವರು ಲಾಯರ್ ಆಗಿದ್ದಾರೆ. ಇನ್ನು ಕೆಲವು ಅತಿ ಹೆಚ್ಚಾಗಿ ಚೆನ್ನಾಗಿ ಓದಬೇಕಂತ ಹೇಳಿ ಇದು ಮಾಡ್ತಿದ್ದಾರೆ. ಇವಾಗ ಪರವಾಗಿಲ್ಲ ಸರ್, ಮೊದಲಿಗಿಂತನೂ. ಹೆಣ್ಮಕ್ಳುಗಳು ಎಷ್ಟು ಓದಿಸ್ತಾರೆ ಸರ್ ನಿಮ್ಮಲ್ಲಿ? ಈಗ ಹೆಣ್ಮಕ್ಳನ್ನು ಓದಿಸ್ತೀವಿ ಸರ್, ಅಂದ್ರೆ ತಕ್ಷಣ ಹೆಚ್ಚಿಗೆ ಓದಿಸಲ್ಲ. ಕೆಲವು ತಕ್ಷಣ ಮದುವೆ ಮಾಡ್ಬಿಡ್ತಾರೆ. ನಮ್ಮ ಕಣ್ಣು ಮುಂದೆ ಇರ್ಬೇಕಲ್ಲ ಸರ್, ಹಾಗೆ
ಮೊದಲೆಲ್ಲ ಅದೊಂದಿತ್ತು ಸರ್. ಅಲ್ಲ ಈಗ ಹೆಣ್ಮಕ್ಳೆಲ್ಲ ಓದಿ ಹತ್ರ ಒಳ್ಳೆ ಹೌದು ಸರ್, ಇದ್ದಾರೆ ಸರ್. ನಮ್ಮ ಮಹಿಳೆಯರು ಒಬ್ರು ಆಗಿ PhD ಕೂಡ ಮಾಡಿದ್ದಾರೆ ಸರ್. ಒಬ್ರು ಲಾಯರ್ ಕೂಡ ಆಗಿದ್ದಾರೆ. ಮಹಿಳೆಯರು ಮತ್ತೆ ಹುಡುಗರು ಮತ್ತೆ ಹುಡುಗಿರೆಲ್ಲ ಇವಾಗ ಇವಾಗ ಬದಲಾವಣೆ ಆಗ್ತಾ ಸರ್. ಇವಾಗ ಚೆನ್ನಾಗಿ ಎಲ್ಲ ಸ್ಟಡಿ ಮಾಡ್ತಿದ್ದಾರೆ, ಚೆನ್ನಾಗಿ ಓದ್ತಾ ಇದಾರೆ. ನಾವು ಅತಿ ಹೆಚ್ಚಾಗಿ ನಮ್ಮ ಮಕ್ಕಳಿಗೆ, ಯಾಕಂದ್ರೆ ಈಗಳ ಪ್ರಪಂಚದಲ್ಲಿ ವಿದ್ಯಾಭ್ಯಾಸ ಕಲಿಬೇಕು. ಅದಕ್ಕೆ ನಾವು ಕೂಡ ಮಕ್ಕಳಿಗೆ ಓದಿ ಅಂತ ಹೇಳಿ ಮಕ್ಕಳಿಗೆಲ್ಲ ಸ್ಕೂಲ್ ಕಾಲೇಜಿಗೆಲ್ಲ ಸೇರಿಸ್ತೀವಿ. ಚೆನ್ನಾಗೆಲ್ಲ ಇವಾಗ ಓದಿಸ್ತೀವಿ ಸರ್. ಓದಿಸಿ ಓದ್ತಾ ಇದ್ದಾರೆ ಸರ್ ಇವಾಗೆಲ್ಲ. ಹೌದು ಸರ್.